ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 14ನೇ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಮಾಡೆಲ್ ಟೆಸ್ಟ್ಗಳು ಏನು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದಾವ ಅದರಲ್ಲಿರುವಂತಹ 14ನೇ ಮಾಕ್ ಟೆಸ್ಟ್ 14ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಕ್ಲಾಸ್ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ. ಈ ಕ್ಲಾಸ್ನಲ್ಲಿ ನೀವು ಮ್ಯಾಥ್ಸ್ನ 15 ಮತ್ತು ರೀಸನಿಂಗ್ನ 5 ಪ್ರಶ್ನೆಗಳು ಅಂದರೆ ಒಟ್ಟಾರೆ 20ಕ್ಕೆ 20 ಪ್ರಶ್ನೆಗಳನ್ನು ಯಾವ ರೀತಿ 100% ಆಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನದ ನೋಡ್ರಿ. ಒಂದು ಸಂಖ್ಯೆಯಿಂದ ಅದರ 5ನೇ 2ರಷ್ಟು ಭಾಗವನ್ನು ಕಳೆದಾಗ 5ನೇ 2 ಅಂತಂದ್ರೆ ಯಾವ ರೀತಿ ಇರ್ತದ? 5ನೇ 2 ಇದ್ರೊಳಗೆ 5ರೊಳಗೆ 2 ಕಳೆದ್ರೆ ಉಳಿತು ಎಷ್ಟಪ್ಪ? 5ನೇ 3 ಉಳಿತು. 5ನೇ 2ರೊಳಗೆ 5ರೊಳಗೆ 2 ಕಳೆದ್ರೆ ಎಷ್ಟು ಉಳಿತು? 3 ಉಳಿತು. ಹಾಗಾದ್ರೆ ಇದೇನಿದು? ಉಳಿದಂತಹ ಸಂಖ್ಯೆ. ಇಷ್ಟು ಕ್ಲಿಯರ್ ಐತಿ? 5ನೇ 2ರಷ್ಟು ಭಾಗವನ್ನ ಕಳೆದಾಗ 5ರೊಳಗೆ 2 ಕಳೆದಾಗ ಎಷ್ಟು ಉಳಿತೈತೆ ಅಂತ ಹೇಳ್ತಾರ ಅವರು? 54 ಉಳಿತದ. ಹಾಗಾದ್ರೆ ನಮ್ಮ ಪ್ರಕಾರ ಎಷ್ಟು ಉಳಿದೈತೆ ನೋಡ್ರಿ? 3 ಉಳಿದದ. 3 ಅಂದ್ರೆ 54. ಆ ಸಂಖ್ಯೆಯನ್ನು ಕಂಡಿಡ್ರಿ. ಆ ಸಂಖ್ಯೆ ಎಷ್ಟೈತಿ? 5 ಐತಿ. 5 ಅಂದ್ರೆ ಎಷ್ಟು? 3 ಒಂದ್ಲೆ 3, 3 ಒಂದ್ಲೆ 3, 3 ಎಂಟ್ಲೆ 24, 18 ಐದ್ಲೆ ಎಷ್ಟು ಬಂತಪ್ಪ? 90 ಬಂತು. 90 ಯಾವ ಆಪ್ಷನ್ ಒಳಗೆ ಕಾಣಿಸ್ತದೆ ನಮಗೆ? 90 ಆಪ್ಷನ್ 2ರೊಳಗೆ ಕಾಣಿಸ್ತತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ಸಿಂಪಲ್. ಏನು ಮಾಡಬೇಕು? 5ರೊಳಗೆ 2 ಕಳೆದ್ರೆ 5ನೇ 3 ಉಳಿತದ. ಇಷ್ಟ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು. ರೈಟ್? ಹಾಗಾದ್ರೆ ಎರಡನೇ ಪ್ರಶ್ನೆ ಏನೋ ನೋಡ್ರಿ. 15 ಮತ್ತು 25ರ ಸರಾಸರಿ ಎಷ್ಟು ಅಂತ ಕೇಳಿದಾರೆ. 15 ಮತ್ತು 20 ಸರಾಸರಿ ಹೆಂಗೆ ಕಂಡುಹಿಡಿದ್ರಿ? ಎಷ್ಟು ಇರ್ತಾವೆ ಎಲ್ಲ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವೆ ಅದರಿಂದ ಭಾಗಿಸ್ತೀರಿ. 25 ಪ್ಲಸ್ 15 ಅಂತಂದ್ರೆ ಎಷ್ಟು ಬಂತಪ್ಪ? 40 ಬಂತು. ಇವು ಎರಡು ಸಂಖ್ಯೆಗಳದಾವ, 2ರಿಂದ ಭಾಗಿಸಿದ್ರೆ ಎಷ್ಟು ಬಂತಪ್ಪ? 20 ಬಂತು. 20 ಯಾವ ಆಪ್ಷನ್ ಕಾಣಿಸತ್ತೆ ನಮಗೆ? ಆಪ್ಷನ್ 2 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಅರ್ಥ ಮಾಡ್ಕೊರಿ. ಅರುಣ್ ಮತ್ತು ವರುಣ್ ಅವರ ಎತ್ತರ ಕ್ರಮವಾಗಿ 150 ಸೆಂಟಿಮೀಟರ್ ಮತ್ತು 160 ಸೆಂಟಿಮೀಟರ್ ಇರುವಂಥದ್ದು. ಅವರ ಸರಾಸರಿ ಎತ್ತರ ಕಂಡುಹಿಡಿಬೇಕು. ಹಾಗಾದ್ರೆ ಸರಾಸರಿ ಹೆಂಗೆ ಕಂಡಿತೀರಿ? 2 ಕೂಡಿಸ್ತೀರಿ, 2 ಸಂಖ್ಯೆ ಅದಾವಂದ್ರೆ 2ರಿಂದ ಭಾಗಿಸ್ತೀರಿ. ಹಾಗಾದ್ರೆ 150ಕ್ಕೆ 160 ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ? 310 ಬರ್ತದ. 310 2 ಸಂಖ್ಯೆ ಅದಾವ, 2 ಜನ ಅದಾರ. ಹಾಗಾದ್ರೆ 2ರಿಂದ ಭಾಗಿಸ್ರೆ ಎಷ್ಟು ಬಂತು? 3 ಒಂದ್ಲೆ 3 ಐದ್ಲೆ 3 ಐದ್ಲೆ ಕಟ್ತಾ ಹೊಡಿ. 2 ಒಂದ್ಲೆ 2, 1 ಉಳಿತು. 2 ಐದ್ಲೆ 10, 1 ಉಳಿತು. 2 ಐದ್ಲೆ 10. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಇರುವಂಥದ್ದು? ಆಪ್ಷನ್ 2 155 ಸೆಂಟಿಮೀಟರ್ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ರೈಟ್? ನೆಕ್ಸ್ಟ್ ಕ್ವಶನ್. 1422 ಸಂಖ್ಯೆಯು ಯಾವುದರಿಂದ ಭಾಗಿಸಲ್ಪಡ್ತದ ಅಂತ ಕೇಳ್ಯಾರ. ಹಾಗಾದ್ರೆ 4ರಿಂದ ಭಾಗಿಸ್ತತಿ. 4ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟ್ನೇದು 2 ಸಂಖ್ಯೆ ಕಂಪ್ಲೀಟ್ ಆಗಿ ಏನಾಗಬೇಕು? ಭಾಗ ಹೋಗ್ಬೇಕು. ಹಾಗಾದ್ರೆ 4ರಿಂದ 22 ಭಾಗ ಹೋಗಂಗಿಲ್ಲ. ಈ ಆಪ್ಷನ್ ಏನಾಯ್ತು? ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 5ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟಿಗೆ 0 ಇರಬೇಕು, ಇಲ್ಲ 5 ಇರಬೇಕು. ಹಾಗಾದ್ರೆ ಇಲ್ಲಿ 0ನೂ ಇಲ್ಲ, 5 ಇಲ್ಲ. ಹಾಗಾದ್ರೆ 5ರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ. 10ರಿಂದ ಭಾಗ ಹೋಗ್ಬೇಕಂದ್ರೆ ಲಾಸ್ಟಿಗೆ 0 ಇರಬೇಕು, ಲಾಸ್ಟಿಗೆ 0 ಇಲ್ಲ. ಹಾಗಾದ್ರೆ ಒಂದೇ ಒಂದು ಆಪ್ಷನ್ ಉಳಿತು. ಯಾವ ಆಪ್ಷನ್ ಅಪ್ಪ ಅದು? ಆಪ್ಷನ್ 3 9ರಿಂದ ಭಾಗ ಹೋಗ್ತದ ಆಟೋಮೆಟಿಕ್ಲಿ. ಓಕೆ? ನೆಕ್ಸ್ಟ್ ಕ್ವಶನ್. 1/10ರ ದಶಮಾಂಶ ರೂಪ. ಬಹಳ ಸಿಂಪಲ್ ಆದಂತಹ ಕ್ವಶನ್, ಏನು ಡಿಫಿಕಲ್ಟಿ ಇಲ್ಲ. ಡೈರೆಕ್ಟ್ ಆಗಿ ಆಪ್ಷನ್ 1 ಅಂತ ಚೂಸ್ ಮಾಡ್ಬೋದು. 1/10 ಅಂತಂದ್ರೆ ಏನಿದ್ರ ಅರ್ಥ? 1 ಬರಿತೀರಿ, ಕೆಳಗೆ 1 0 ಇತ್ತಂದ್ರೆ ಬಲಗಡೆಯಿಂದ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಇದರ ಉತ್ತರ ಆಗಿರ್ತದ. ರೈಟ್? ನೆಕ್ಸ್ಟ್ ಕ್ವಶನ್. 2 ಮತ್ತು 4ರ ಲಸ ಏನು ಅಂತ ಕೇಳ್ಯಾರ. ಹಾಗಾದ್ರೆ ಲಸ ಹೆಂಗೆ ಕಂಡಿಡ್ತೀರಿ? ದೊಡ್ಡ ಸಂಖ್ಯೆ ಯಾವ್ದೈತೆ ತಗೋರಿ? 4. 4 2ರಿಂದನೂ ಭಾಗ ಹೋಗ್ತದ, 4ರಿಂದನೂ ಭಾಗ ಹೋಗ್ತದ. ಹಾಗಾದ್ರೆ ಇದ್ರ ಲಸ ಎಷ್ಟು ಬಂತು? 4 ಬಂತು. ಇದೇ ಕರೆಕ್ಟ್ ಆನ್ಸರ್. ಇಲ್ಲ ನೀವು ನಾರ್ಮಲ್ ಆಗಿ ಈ ರೀತಿ ಬರ್ಕೊಂಡು ತೆಗಿತಿದ್ರೆ ತೆಗಿಬಹುದು. 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2 ಒಂದ್ಲೆ. ಹಾಗಾದ್ರೆ 2 ಇಂಟು 2 ಅಂದ್ರೆ ಎಷ್ಟು ಬಂತಪ್ಪ? 4 ಬಂತು. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು? ನೀವು ಓರಲಿ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ. ರೈಟ್? ನೆಕ್ಸ್ಟ್ ಕ್ವಶನ್. ಇದಂತೂ ಬಹಳ ಅಂದ್ರೆ ಬಹಳ ಡಿಫಿಕಲ್ಟ್ ಕ್ವಶನ್ ಕೊಟ್ಟರು. 9ರ ಸ್ಕ್ವೇರ್ ಕೇಳಿದ್ರ. ಅಂದ್ರೆ 9 9ಲೆ ಎಷ್ಟಪ್ಪ? 81. 9 9ಲೆ 81 ಯಾವ ಆಪ್ಷನ್ ಐತಿ ನೋಡ್ರಿ?
ಆಪ್ಷನ್ 2 ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, 150% ದಶಮಾಂಶ ರೂಪ. ಹಾಗಾದ್ರೆ 150% ಹೆಂಗ್ ಬರೀತೀರಿ? 150 ಡಿವೈಡೆಡ್ ಬೈ 100. ಹೌದಾ ಇಲ್ಲ? ರೈಟ್. ಹಾಗಾದ್ರೆ 150 ಮ್ಯಾಲ 150 ಬರೆದ್ರಿ, ಕೆಳಗೆ 2 0 ಅದಾವ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಹಾಗಾದ್ರೆ 1.5 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 3 ಒಳಗೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ಪಾಯಿಂಟ್ ಮುಂದೆ ಜೀರೋಗಳಿಗೆ ಏನಿರಂಗಿಲ್ಲ, ಬೆಲೆ ಇರುವುದಿಲ್ಲ. ಅದಕ್ಕೋಸ್ಕರ ನಾವೇನು ತಗೋಬಹುದು? ಕೇವಲ 1.5 ಅಂತ ತಗೋಬಹುದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ರೂಪಾಯಿ 600ರಲ್ಲಿ ಒಬ್ಬ ವ್ಯಕ್ತಿಯು 10% ಖರ್ಚು ಮಾಡುತ್ತಾನೆ. ಅವನ ಬಳಿ ಉಳಿದಿರುವ ಹಣ ಎಷ್ಟು ಅಂತ ಹೇಳ್ಯಾರ. 10% ಖರ್ಚು ಮಾಡ್ಯಾನ ಅಂದ್ರೆ ಉಳಿಸಿರ್ತಾನೆ ಎಷ್ಟು ಪರ್ಸೆಂಟ್? ನೀವು ಹೇಳ್ರವ. 90% ಉಳಿಸಿರ್ತಾನ. ಹಾಗಾದ್ರೆ 10% ಅಂದ್ರೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್. 10% ಅಂದ್ರೆ 60 ರೂಪಾಯಿ ಆಯ್ತು. 90% ಅಂದ್ರೆ 9 54. ಹಾಗಾದ್ರೆ 540 ಆಪ್ಷನ್ ಐತಪ್ಪ, ಇದು ಆಪ್ಷನ್. ಇಷ್ಟ ನೀವು ಮಾಡ್ಬೇಕಾಗಿದ್ದು. ಇಲ್ಲ ನೀವು ಪೂರ್ತಿ ಮಾಡ್ತೀರಂದ್ರೆ 600 ರೂಪಾಯಿ ಇತ್ತು, ಅದ್ರೊಳಗೆ 90% ಉಳಿಸಾತನ ಅಂತಂದ್ರೆ 90% ಹೆಂಗ್ ಬರೀತೀರಿ? 90/100. 2 0 ಇಂದ 2 0 ಹೋದು 9 54. ಮುಂದೆ ಒಂದು 0 ಅಂದ್ರೆ ಎಷ್ಟು ಬಂತಪ್ಪ? 540 ಬಂತು. ಇದು ಯಾವ ಆಪ್ಷನ್ ಒಳಗದ? ಆಪ್ಷನ್ 4 540 ಕಾಣಿಸೋದತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್, ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದಾರೆ. ಅವುಗಳಲ್ಲಿ 25 ಜನ ಹುಡುಗರು, ಉಳಿದವರು ಹುಡುಗಿಯರು. 25 ಮಂದಿ ಹುಡುಗರದಾರಂತಂದ್ರ ಟೋಟಲ್ ಇರೋರು ಎಷ್ಟು ಮಂದಿ ಇದ್ರಪ್ಪ? ಇಲ್ಲಿ 40 ಮಂದಿ ಇದ್ರು. ಹಾಗಾದ್ರೆ 25 ಮಂದಿಯೊಳಗ 25 ಮಂದಿ ಹುಡುಗರು ಇದ್ರಂದ್ರ ಹುಡುಗಿಯರು ಎಷ್ಟು ಜನ ಇರ್ತಾರೆ? ನೀವೇ ಹೇಳ್ರಿ. 15 ಜನ ಇರ್ತಾರಲ್ಲ. ಟೋಟಲ್ 40 ಮಂದಿ ಆಗ್ಬೇಕು. ಹಂಗಾರೆ ಹುಡುಗರು 25 ಇದ್ರೆ ಹುಡುಗಿಯರು ಎಷ್ಟು ಜನ ಇರ್ತಾರೋ? 15 ಜನ ಇರ್ತಾರೆ. ಓಕೆ. ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆ ಅನುಪಾತ. ಫಸ್ಟ್ ಹುಡುಗರದು 25, ಆಮೇಲೆ ಹುಡುಗಿಯರು 15. ಇದ್ರದ್ದು ಏನು ಕಂಡುಹಿಡಿಬೇಕಪ್ಪ ನಾವು? ಅನುಪಾತ ಕಂಡುಹಿಡಿಬೇಕು. ಓಕೆ. 5 3 15, 5 5 25. ಹಾಗಾದ್ರೆ 5:3 ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 4 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ ನೆಕ್ಸ್ಟ್ ಕ್ವಶನ್. 48 ಮತ್ತು 54ರ ಸರಳ ಅನುಪಾತ ಕಂಡುಹಿಡಿಯಬೇಕು. ಬಯಾಸ್ಟ್ ಈಜಿ ಕ್ವಶನ್. 48 ಮತ್ತು 54ರದ್ದು ಏನು ಕಂಡುಹಿಡಿಯಬೇಕಪ್ಪ? ಅನುಪಾತ ಕಂಡುಹಿಡಿಬೇಕು. ಯಾವ್ದರಿಂದ ಹೋಗ್ತದ? 4ರಿಂದ ಹೋಗ್ತದ, ಇಲ್ಲ 3ರಿಂದ ಹೋಗ್ತದ. 3 1 3, ಇಲ್ಲ ಅಂದ್ರೆ 8ರಿಂದ ಹೋಗ್ತದನ? 8ರಿಂದ ಹೋಗಂಗಿಲ್ಲ. 6ರಿಂದ 6ರಿಂದ ಹೋಗ್ತದ. 6 8 48, 6 9 54. ಹಾಗಾದ್ರೆ 8:9 ಯಾವ ಆಪ್ಷನ್ ಐತಿ? ಆಪ್ಷನ್ 3 ಅದ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡಿ. 2500ಕ್ಕೆ ವಾರ್ಷಿಕ 10% ಬಡ್ಡಿ ದರದಲ್ಲಿ 2 ವರ್ಷಗಳ ಸಾಧಾರಣ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. 1 ವರ್ಷಕ್ಕೆ 10%. ಹಂಗಂದ್ರೆ 2 ವರ್ಷಕ್ಕೆ 8% ಆತ್ಪ? 20% ಆತ. ಹೌದಲ್ಲ? 8% ಆತು, 20% ಬಡ್ಡಿ ಬಂತು. ಹಾಗಾದ್ರೆ 2500 20% ಬಡ್ಡಿ ಎಷ್ಟಾಗತ್ತೆ? 10% ಅಂದ್ರೆ 250. ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಅದೇನಾಯ್ತು? 10%. 10% ಅಂದ್ರೆ 250. 20% ಅಂದ್ರೆ ಎಷ್ಟಪ್ಪ? 500 ರೂಪಾಯಿ. ಮುಗದ ಹೋತ್ ನಮ್ ಲೆಕ್ಕ. ಇಲ್ಲ ಫಾರ್ಮುಲಾ ಬೇಸ್ ಮೇಲೆ ಮಾಡ್ತೀರಿ ಅಂತಂದ್ರೆ PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಓಕೆ. ಅಸಲು ಎಷ್ಟದ? 2500. ಟೈಮ್ ಎಷ್ಟದ? 2 ವರ್ಷ. ಬಡ್ಡಿ ದರ 10% ಡಿವೈಡೆಡ್ ಬೈ 100. 2 0 ಇಂದ 2 0, 25 2 50, 50 ಮುಂದೆ 1 0 ಅಂದ್ರೆ 500. ಯಾವ ಆಪ್ಷನ್ ಅಪ್ಪ? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ ಏನು ಕೊಟ್ಟಿದಾರ? 25 ಸೆಕೆಂಡುಗಳಲ್ಲಿ 200 ಮೀಟರ್ ಓಡುತ್ತಾನೆ. ಅವನ ವೇಗ ಮೀಟರ್ ಪ್ರತಿ ಸೆಕೆಂಡಿನಲ್ಲಿ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ 200 ಮೀಟರ್ ಓಡ್ತಾನ 25 ಸೆಕೆಂಡ್ ಒಳಗ. ಮುಗದ ಹೋತ್ಲ. ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇದು ಮೀಟ್ರು, ಇದು ಸೆಕೆಂಡು. ಕಡ್ತಾ ಹೊಡೆದ್ ಬಿಟ್ರಿ. 25 1 25 4. ಹಾಗಾದ್ರೆ ಎಷ್ಟು ಬಂತಪ್ಪ? 4 ಮೀಟರ್ ಪರ್ ಸೆಕೆಂಡ್ ಸರಿಯಾದ ಉತ್ತರ ಆಗಿತ್ತು. ರೈಟ್. ಸಾರಿ 4 ಅಲ್ಲ, 8. ನಾನು ಮಿಸ್ಟೇಕ್ ಮಾಡಿದ್ನಿ. 25 8 200. ಹಾಗಾದ್ರೆ ಎಷ್ಟು ಬಂತಪ್ಪ? 8. ಆಪ್ಷನ್ 2 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್.
ಒಂದು ಚೌಕಾಕಾರದ ಮೈದಾನದ ಸುತ್ತಳತೆ 32 ಮೀಟರ್ ಆಗಿದೆ. ಅದರ ಬದಿಯ ಉದ್ದ ಸೈಡ್ ಕಂಡಿಡಿವಿ. ಚೌಕದ ಸುತ್ತಳತೆ ಎಷ್ಟಿರ್ತತಿ? 4 ಗುಣಿಸು ಬಾಹು ಇರ್ತತಿ. ಹಾಗಾದ್ರೆ ಒಂದು ಬಾಹುವಿಂದ ಕಂಡುಹಿಡಿಬೇಕಂತಂದ್ರೆ ನಾವು ಏನ್ ಮಾಡಬೇಕು? ಟೋಟಲ್ 4 ಸೈಡ್ ಕೂಡಿ 32 ಐತಿ. ಹಾಗಾದ್ರೆ ಒಂದು ಬಾಹುವಿಂದ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿ? 32 ಭಾಗಿಸು 4, 4 ಒಂದೇ 4, 4 ಎಂಟ್ಲೆ 32. ಹಾಗಾದ್ರೆ ಒಂದು ಸೈಡ್ ಎಷ್ಟಿರ್ತದಪ್ಪ? 8 ಮೀಟರ್ ಇರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇದಂತೂ ಬಹಳ ಈಸಿ ಕ್ವಶನ್. ಲಂಬ ಕೋಣದ ಅಳತೆ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಲಂಬ ಕೋಣದ ಅಳತೆ ಎಷ್ಟು ಡಿಗ್ರಿ ಇರ್ತದೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ? 90 ಡಿಗ್ರಿ ಇರುವಂಥದ್ದು. ಬಹಳ ಈಸಿ ಆದಂಥ ಕ್ವಶನ್. 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಲಘು ಕೋಣ, 90 ಡಿಗ್ರಿಗಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇದ್ರೆ ಏನು? ವಿಶಾಲ ಕೋಣ. ಇವೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಇಲ್ಲಿವರೆಗೂ ಕೊಟ್ಟಿರುವಂತಹ 15 ಗಣಿತ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ ರೈಟ್. ಹಾಗಾದ್ರೆ ಈ ಒಂದು ಕ್ಲಾಸ್ ನಿಮ್ಮೆಲ್ಲರಿಗೂ ಅರ್ಥ ಆಗತ್ತಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಇನ್ನು ಮುಂದೆ ಬರುವಂತ ಪ್ರಶ್ನೆಗಳು ರೀಸನಿಂಗ್ ಪ್ರಶ್ನೆಗಳು, ಅವನ್ನು ಕೂಡ 5ಕ್ಕೆ 5 ಅಂಕಗಳನ್ನು, 5ಕ್ಕೆ 5 ಪ್ರಶ್ನೆಗಳನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಂಗ್ಲಿಷ್ ಶಬ್ದಕೋಶದಲ್ಲಿ ಬರುವ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕು. ಯಾವ ರೀತಿ ಜೋಡಿಸ್ಬೇಕಪ್ಪ ಅಂತಂದ್ರ ಅಲ್ಫಾಬೆಟ್ ಪ್ರಕಾರ ಜೋಡಿಸ್ಬೇಕು ನಾವು, ಹೌದಲ್ಲ? ಹಾಗಾದ್ರೆ ಫಸ್ಟ್ ಏನ್ ಬರಬೇಕು ಅನ್ನೋದನ್ನ ನೋಡ್ಕೋತ ಹೋಗೋಣ. ಇದು ಪಿ ಅಂತಂದ್ರ 16 ನಂಬರ್, ಇ ಅಂದ್ರ 5, ಎಸ್ ಅಂದ್ರ 19, ಡಿ ಅಂದ್ರ 4. ಹಾಗಾದ್ರೆ ಫಸ್ಟ್ 4 ಬರ್ತೈತಿ, ಆಮೇಲೆ 5 ಬರಬೇಕು, ಆಮೇಲೆ 16 ಬರಬೇಕು, ಆಮೇಲೆ 19 ಬರ್ಬೇಕು. ಹಾಗಾದ್ರೆ 4, 2, 1, 3. 4, 2, 1, 3 ಯಾವ ಆಪ್ಷನ್ ಕಾಣಿಸ್ತೈತಿ ನಮಗ? ಆಪ್ಷನ್ ಬಿ ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್, ನೀಡಲಾದ ಸರಣಿಯಲ್ಲಿ ಎಷ್ಟು ಜಡ್ಗಳಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಜಡ್ ಎಷ್ಟು ನೋಡ್ರಿ. ಇಲ್ಲಿ ಒಂದು ಜಡ್ ಕಾಣಿಸತೈತಿ, ಮತ್ತೆಲ್ಲೂ ಒಂದು ಜಡ್ ಇಲ್ಲಪ್ಪ. ಹಾಗಾದ್ರೆ ಇರೋದು ಎಷ್ಟು ಜಡ್ಡು? ಒಂದೇ ಒಂದು ಜಡ್ಡು. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಫ್ಲಿಪ್ ಅನ್ನು 4, 5, 8, 3, ಐಟಮ್ ಅನ್ನು 2, 3, 6, 9 ಎಂದು ಸಂಕೇತಿಸಿದರೆ ಆಯ್ನ ಸಂಕೇತ ಏನು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಐ ಇಲ್ಲೂ ಕಾಣಿಸತ್ತೆ ನಮಗ, ಐ ಇಲ್ಲೂ ಅದ, ಐ ಇಲ್ಲೂ ಅದ. ಹಾಗಾದ್ರೆ ಎರಡೂದ್ರೊಳಗೆ ಇರುವಂತಹ ಸಂಖ್ಯೆಯನ್ನ ಹುಡುಕ್ರಿ. ನೋಡ್ರಿ, ಇಲ್ಲಿ 3 ಐತಿ, ಇಲ್ಲೂ 3 ಐತಿ. ಇದನ್ನು ಬಿಟ್ರೆ ಎರಡೂದ್ರಾಗ ಯಾವ್ದಾರೆ ಸಂಖ್ಯೆ ಕಾಣಿಸತ್ತನ? ಯಾವುದೂ ಕಾಣಿಸತ್ತಿಲ್ಲ. ಹಂಗಾರೆ ಇಲ್ಲೂ ಐ ಐತಿ, ಇಲ್ಲೂ ಐತಿ ಅಂದ್ರೆ ಈ ಸಂಖ್ಯೆ ಎರಡೂದ್ರೊಳಗಿರುವಂಥದ್ದು ಯಾವ ಸಂಖ್ಯೆ ಇತ್ತಪ್ಪ? ಇಲ್ಲಿ 3 ಇತ್ತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಇಲ್ಲೇನು ಪ್ಲೇಸ್ ವ್ಯಾಲ್ಯೂ ಅದು ಏನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೇಳಿರುವಂಥದ್ದು. ಓಕೆ ರೈಟ್. ಉತ್ತರಕ್ಕೆ ಮುಖ ಮಾಡಿರುವ 34 ಜನರ ಸಾಲಿನಲ್ಲಿ ಏಕ್ತಾ ಬಲ ತುದಿಯಿಂದ 15ನೇ ಸ್ಥಾನದಲ್ಲಿದ್ದರೆ ಎಡ ತುದಿಯಿಂದ ಏಕ್ತಾಳ ಸ್ಥಾನ ಎಷ್ಟು ಅಂತ ಕೇಳ್ಯಾರ. ಬಹಳ ಸಿಂಪಲ್. ಹಾಗಾದ್ರೆ ಇದನ್ನ ಏನ್ ಮಾಡ್ತೀರಿ? ಒಂದು ಹೆಚ್ಚಿಗೆ ಮಾಡ್ತೀರಿ. ಟೋಟಲ್ 34 ಜನರು ಇದ್ರ, ಈಗ ಏನ್ ಮಾಡ್ತೀರಿ? ಅದನ್ನ 35 ಮಾಡ್ತೀರಿ. ಅದ್ರೊಳಗ ಬಲ ತುದಿಯಿಂದ ಕೊಟ್ಟ ಎಡ ತುದಿಯಿಂದ ಕೇಳಿದ್ರೆ ಏನ್ ಮಾಡ್ತೀರಿ? ಎಷ್ಟನೇ ರ್ಯಾಂಕ್ ಅದಾವ ಅದನ್ನ ಕಳೆದು ಬಿಡ್ತೀರಿ. ಹಾಗಾದ್ರೆ ಕಳೆದ್ರೆ ಎಷ್ಟು ಬಂತಪ್ಪ? 20 ಬಂತು. 20 ಯಾವ ಆಪ್ಷನ್ ಅದ? ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿತ್ತು. ಇಲ್ಲ ಅಂತಂದ್ರ ಬಲ ತುದಿಯಿಂದ ಎಷ್ಟನೇ ರ್ಯಾಂಕ್ ಅದಳಕ್ಕಿ? 15ನೇ. ಹಾಗಾದ್ರೆ ಎಡ ತುದಿಯಿಂದ ಎಷ್ಟನೇ ರ್ಯಾಂಕ್ ಅಂತ ಕಂಡು ಹಿಡಿಬೇಕಂದ್ರ ಈ 34 ಟೋಟಲ್ 34 ಜನ ಅದಾರ ಅಂದ್ರೆ ರ್ಯಾಂಕ್ ಎಷ್ಟಿರ್ತತಿ? 35 ಇರ್ತೈತಿ. ಹಾಗಾದ್ರೆ 35ರೊಳಗ 15 ಕಳೆದ್ರೆ ಎಷ್ಟು ಬಂತು? ಈಚೆ ಕಡೆದು 20 ಬಂತು. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಓಕೆ, ಈ ಪ್ರಶ್ನೆಯನ್ನ ನೋಡ್ರಿ ಏನದ? ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲ ಅಕ್ಷರವನ್ನು ಆರಿಸಿ NRVZD ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎನ್ ಅಂತಂದ್ರೆ ಎಷ್ಟಪ್ಪ? 14. ಎನ್ ಅಂದ್ರೆ ಎಷ್ಟು? 14. ಆರ್ ಅಂದ್ರೆ 18, ವಿ ಅಂದ್ರೆ 22, ಝಡ್ ಅಂದ್ರೆ 26, ಡಿ ಅಂತಂದ್ರ 4. ಹಾಗಾದ್ರೆ ಏನಾಗತ್ತೈತಿ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 4 ಹೆಚ್ಚು, ಇಲ್ಲಿಂದ ಇಲ್ಲಿಗೆ 4 ಹೆಚ್ಚು, ಇಲ್ಲಿಂದ ಇಲ್ಲಿಗೆ 4 ಹೆಚ್ಚು. ಇಂಗ್ಲಿಷ್ ಒಳಗೆ 26 ಅಲ್ಫಾಬೆಟ್ ಇರೋದ್ರಿಂದ ಮತ್ತೆ ನೆಕ್ಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಕತಿ? ಮತ್ತು 0ಇಂದ ಸ್ಟಾರ್ಟ್ ಆಕತಿ. ಹಾಗಾದ್ರೆ 24. ಹಾಗಾದ್ರೆ ಇಲ್ಲೂ ಏನಾಗ್ಬೇಕು? ಈಗ ಮತ್ತೆ ಹೊಳ್ಳಿ ಏನಾಗಬೇಕು? 4 ಹೆಚ್ಚಾಗಬೇಕು. 4 ಹೆಚ್ಚಾತಂದ್ರೆ ಎಷ್ಟಾಗ್ತದ? 8. 8 ಅಂದ್ರೆ ಎಷ್ಟಪ್ಪ? ಎಚ್ ಬರ್ತದ. ಹಾಗಾದ್ರೆ ಎಚ್ ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 2ರೊಳಗದ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್.
ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲ ಗಣಿತ ಮತ್ತು ರೀಸನಿಂಗ್ನ 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ, ಯಾವುದು ಡಿಫಿಕಲ್ಟಿ ಏನು ಇಲ್ಲ ಈ ಒಂದು ಪ್ರಶ್ನೆಗಳಲ್ಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋತೀರಿ. ಇದೇ ಟೈಪ್ ಕ್ವಶನ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರುವಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ. ಓಕೆ, ರೈಟ್. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.